ಫ್ರೆಂಡ್ಸ್, ಇವತ್ತು ನಾವು ಮಾಡೋಕ್ಕಂತ ಇಕ್ವಿಲಿಬ್ರಿಯಂ ಕ್ಲಾಸ್ 11 ಏನಿದೆ ಇಕ್ವಿಲಿಬ್ರಿಯಂ ಅನ್ನೋದು ನೋಡ್ಕೊತ ಹೋಗೋಣ. ನಾವು ಮುಂಚೆ ಏನು ಕಲ್ತಿದ್ವಿ? ಥರ್ಮೋಡೈನಮಿಕ್ಸ್ ಅಂದರೆ ಏನಂತ ಗೊತ್ತು ನನಗೆ. ಏನದು? ಎಲ್ಲಿ ಅಕರೆನ್ಸ್, ಎಲ್ಲಿ ಆಗ್ತೈತಿ, ಹೌದಾ? ನಾವು ಎಲ್ಲಿ ಆಗ್ತೈತಿ ಅನ್ನೋದು ಥರ್ಮೋಡೈನಮಿಕ್ಸ್ ಒಳಗೆ ಕಲ್ತೀವಿ. ಇವಾಗ ಈ ಇಕ್ವಿಲಿಬ್ರಿಯಂ ಒಳಗೆ ಎಕ್ಸ್ಟೆಂಟ್ ಎಷ್ಟು ಆಗ್ತೈತಿ ಅನ್ನೋದು ಕಲಿತೀವಿ. ಓಕೆ, ಅಂದರೆ ಎಕ್ಸ್ಟೆಂಟ್ ಮೀನ್ಸ್ ಎಲ್ಲಿವರೆಗೂ ಆಗ್ತೈತಿ, ಟೈಮ್ ಎಷ್ಟು ಟೈಮ್ ಒಳಗೆ ಆಗ್ತೈತಿ, ಇಷ್ಟು ಟೈಮ್ ಒಳಗೆ ಆಗ್ತೈತಾ, ಇಲ್ಲಾಂದರೆ 1 hour ಒಳಗೆ ಆಗ್ತೈತಾ, ಇಲ್ಲಾಂದರೆ 24 hours ಒಳಗೆ ಆಗ್ತೈತಾ, ಇಲ್ಲಾಂದರೆ 2 days ಹಿಡಿತೈತಾ, ಇಲ್ಲಾಂದರೆ 1 year ಹಿಡಿತೈತಾ, ಅಂದರೆ ಲೈಫ್ ಲಾಂಗ್ ಹಿಡಿತೈತಾ ಅನ್ನೋದು ನಾವಿಲ್ಲಿ ಕಲಿತಾ ಹೋಗ್ತೀವಿ. ಒಂದೊಂದ್ಸತಿ ನಾವು ರಿಯಾಕ್ಷನ್ ಕಂಡಕ್ಟ್ ಮಾಡಿದಾಗ ಅದು ಎಷ್ಟು ದಿವಸ ಆಗ್ತೈತೆ ಅನ್ನೋದು ನಮಗೆ ಗೊತ್ತಾಗಲ್ಲ, ಹೌದಾ? ಯಾವಾಗ ಆಗ್ತೈತೆ ಅನ್ನೋದು ನಮಗೆ ಗೊತ್ತಾಗುತ್ತೆ, ಆದರೆ ಎಷ್ಟೊತ್ತು ಆಗ್ತೈತೆ ಅನ್ನೋದು ಗೊತ್ತಿರಲ್ಲ. ಲೈಫ್ ಲಾಂಗ್ ಆಗ್ಬೋದು, ಆದರೆ ಹೌದಾ ನಮಗೆ ಲೈಫ್ ಲಾಂಗ್ ತಡೆಯೋಕ್ಕೆ ಆಗಲ್ಲ. ಅದಕ್ಕೆ ಇಷ್ಟು ಕಮ್ಮಿ ಒಳಗೇನೆ ಎಷ್ಟು ಟೈಮಿಂದ ಮಾಡ್ಬೋದು ಅನ್ನೋದು ನಾವು ಈ ಥರ್ಮೋಡೈನಮಿಕ್ಸಿಂದ ಕಲಿತೀವಿ. ಓಕೆ, ನೆಕ್ಸ್ಟ್ ಕೈನಮೆಟಿಕ್ಸ್ ಅನ್ನೋದು ಒಂದು ಬರುತ್ತೆ. ಅದು ರೇಟ್ ಎಷ್ಟು ಆಗುತ್ತೆ ಅನ್ನೋದು, ರಿಯಾಕ್ಷನ್ ಪ್ರಾಡಕ್ಟ್ ಫಾರ್ಮ್ ಎಷ್ಟು ರಿಯಾಕ್ಟೆಂಟ್ ಅಂದರೆ ಎಷ್ಟು ಪ್ರಾಡಕ್ಟ್ ಫಾರ್ಮ್ ಆಗುತ್ತೆ ಅನ್ನೋದು ಈ ಕೈನಮೆಟಿಕ್ಸ್ ಹೇಳುತ್ತೆ. ಓಕೆ, ನಾವು ಇದನ್ನು 12th ಒಳಗೆ ಕಲಿತೀವಿ, ಇವೆರಡನ್ನ ನಾವು 11th ಒಳಗೆ ಕಲಿತೀವಿ. ಓಕೆ, ಫಸ್ಟ್ ಕೆಮಿಕಲ್ ಇಕ್ವಿಲಿಬ್ರಿಯಂ ಅಂದರೆ ಏನು? ಕೆಮಿಕಲ್ ಇಕ್ವಿಲಿಬ್ರಿಯಂ ಅಂದರೆ ಕೆಮಿಕಲ್ ಇಕ್ವಿಲಿಬ್ರಿಯಂ ಒಳಗೆ ಫಸ್ಟ್ ನಾವು ಇಕ್ವಿಲಿಬ್ರಿಯಂ ಅಂದರೆ ಏನು ಕಲಿಯೋಣ. Equilibrium ಅಂದರೆ it is a state of a system in which concentration of partial pressure and all the thermodynamic functions remains properties like temperature, color, density will remains equilibrium. Equilibrium ಅಂದರೆ ಇಷ್ಟ ಆಗಬಹುದು. ಏನು? Equilibrium is a state of chemical reaction in which rate of a forward direction reaction is equal to rate of a backward direction reaction. ಏನು ಇದು equilibrium ಅಂದ್ರೆ? ಯಾವಾಗ ರಿಯಾಕ್ಟೆಂಟ್ ಹಿಂಗೆ ಡಬಲ್ ಆರೋ ಮಾರ್ಕ್ ಇದ್ದರೆ ಇದನ್ನು ನಾವೇನಂತ ಕರಿತೀವಿ? ಈ ರಿಯಾಕ್ಷನ್ ಏನಂತ ಕರಿತೀವಿ? ರಿವರ್ಸಿಬಲ್ ರಿಯಾಕ್ಷನ್. ಪ್ರಾಡಕ್ಟ್ ಫಾರ್ಮ್ ಕಲಿತೀವಿ. ರಿವರ್ಸಿಬಲ್ ಅಂದ್ರೇನು, ಇರ್ರಿವರ್ಸಿಬಲ್ ಅಂದ್ರೇನು ಅಂತ. ಇಷ್ಟು ರಿಯಾಕ್ಟೆಂಟ್ ಸೇರಿ ಇಷ್ಟು ಪ್ರಾಡಕ್ಟ್ನ ಫಾರ್ಮ್ ಮಾಡಾಕೊಂತೀವಿ. ಇವಾಗ ಇದ್ರೊಳಗೆ ಫಾರ್ವರ್ಡ್ ರಿಯಾಕ್ಷನ್ ಅನ್ನೋದಿರುತ್ತೆ, ಬ್ಯಾಕ್ವರ್ಡ್ ರಿಯಾಕ್ಷನ್ ಅನ್ನೋದಿರುತ್ತೆ. ಏನಿದು? ಫಾರ್ವರ್ಡ್ ಅಂದರೆ ಪ್ರಾಡಕ್ಟ್ ಫಾರ್ಮ್ ಮಾಡಾಕೊಂತಿದೆ. ಓಕೆ, ಇದೇನು? ಬ್ಯಾಕ್ವರ್ಡ್, ಪ್ರಾಡಕ್ಟಿಂದ ರಿಯಾಕ್ಟೆಂಟಿಗೆ ಬರಾಕೊಂತಿದೆ. ಓಕೆ, ಇವಾಗ ಯಾವಾಗ ಇದು ಫಾರ್ವರ್ಡ್ ಮತ್ತು ಬ್ಯಾಕ್ವರ್ಡ್ ರಿಯಾಕ್ಷನ್ ಈಕ್ವಲ್ ಇರುತ್ತೆ ಅವಾಗ ಈ ಸ್ಟೇಟ್ನ ಇಕ್ವಿಲಿಬ್ರಿಯಂ ಅಂತ ಕರಿತೀವಿ. ಅರ್ಥ ಆಯ್ತಾ? ಏನು? Equilibrium is a state of chemical reaction in which rate of it ಅಂದರೆ ಎಷ್ಟು ಫಾರ್ವರ್ಡ್ ಡೈರೆಕ್ಷನ್ ರಿಯಾಕ್ಷನ್ ಇರುತ್ತೆ ಅಷ್ಟೇ ಬ್ಯಾಕ್ವರ್ಡ್ ಡೈರೆಕ್ಷನ್ ಇದ್ದಾಗ ಇಕ್ವಿಲಿಬ್ರಿಯಂ ಅಟೆಂಡ್ ಮಾಡುತ್ತೆ. ಓಕೆ, ಏನು ಇಕ್ವಿಲಿಬ್ರಿಯಂ ಅಂದರೆ? Equilibrium is a state of a chemical reaction in which forward direction reaction is equal to the backward direction reaction. Equilibrium is a state of a chemical reaction in which rate of forward direction reaction is equal to the rate of backward direction reaction. Okay, next ಇದನ್ನೇ ನಾವು ಇನ್ಫಾರ್ಮೇಷನ್
ಹೇಳಬೇಕು ಅಂದರೆ ಇಕ್ವಿಲಿಬ್ರಿಯಮ್ನ ಇನ್ನೊಂದು ಥರ ಡಿಫೈನ್ ಮಾಡ್ಬೋದು. ಹೆಂಗಂದ್ರೆ ಫಾರ್ ಎಕ್ಸಾಂಪಲ್ ಇದರಿಂದ ಒಂದು ಕಂಟೈನರ್ ಇದೆ, ಓಕೆ, ಅದರೊಳಗೆ ಯಾವುದೋ ಒಂದು ಸೊಲ್ಯೂಷನ್, ಇದಕ್ಕೆ ವಾಲ್ಯೂಮ್ V1, P1 ಪ್ರೆಷರ್ ಆ್ಯಂಡ್ ಟೆಂಪ್ರೇಚರ್ T1 ಇವೆಲ್ಲ ಕೂಡ ಈಕ್ವಲ್ ಆಗಿದ್ದರೆ ಅಂದರೆ ಕಾನ್ಸ್ಟೆಂಟ್, ವಾಲ್ಯೂಮು ಕಾನ್ಸ್ಟೆಂಟ್, ಪ್ರೆಷರ್ ಕಾನ್ಸ್ಟೆಂಟ್, ಟೆಂಪ್ರೇಚರ್ ಕಾನ್ಸ್ಟೆಂಟ್ ಮತ್ತು ಹೀಟ್ ಕಾನ್ಸ್ಟೆಂಟ್ ಅಂದರೆ ಎಂಥಾಲ್ಪಿ ಬರುತ್ತೆ, ಎಂಟ್ರೋಪಿ, ಇವೆಲ್ಲ ಕಾನ್ಸ್ಟೆಂಟ್ ಆಗಿದ್ದಾಗ ಈ ಕಂಟೈನರ್ ಇಕ್ವಿಲಿಬ್ರಿಯಮ್ ಅಟೈನ್ ಮಾಡುತ್ತೆ. ಓಕೆನಾ? ಕಂಡೀಷನ್ಸ್, ಇದು ಸಮ್ ಕಂಡೀಷನ್ಸ್ ಇದಾವೆ, ಅವು ನೋಡ್ಬಿಟ್ಟು ಕಂಡೀಷನ್. ಇದಕ್ಕಿಂತ ಮುಂಚೆ ನಾವು ಇರ್ರಿವರ್ಸಿಬಲ್ ರಿಯಾಕ್ಷನ್ ಅಂದರೆ ಏನು ನೋಡೋಣ. ಏನಿದೆ ಇರ್ರಿವರ್ಸಿಬಲ್ ರಿಯಾಕ್ಷನ್ ಅಂದರೆ? ದೀಸ್ ಆರ್ ಯೂನಿಡೈರೆಕ್ಷನಲ್. ಇಷ್ಟೇ, ಒಂದೇ ಆರೋ ಮಾರ್ಕ್ ಅಂದರೆ ಒಂದೇ ಡೈರೆಕ್ಷನ್ ಹೋಗುತ್ತೆ, ರಿವರ್ಸ್ ಬರೋಂಗಿಲ್ಲ. ರಿವರ್ಸ್ ಬರಬೇಕಂದ್ರೆ ಎರಡು ಡೈರೆಕ್ಷನ್ ಆಗಿರಬೇಕು, ಎರಡು ಇರಬೇಕು ಡೈರೆಕ್ಷನ್ಸ್. ದಿಸ್ ಇಸ್ ಯೂನಿ ಡೈರೆಕ್ಷನ್. ಇದನ್ನೇನಂತ ಕರಿತೀವಿ? ಯೂನಿ ಡೈರೆಕ್ಷನಲ್. Unidirectional reaction in which all the reactant or at least limiting reactants are completely consumed. ಏನಾಗ್ತೈತಿ ರಿಯಾಕ್ಷನ್ ಒಳಗೆ? ರಿಯಾಕ್ಟೆಂಟ್ ಸೇರಿ ಪ್ರಾಡಕ್ಟ್ ಫಾರ್ಮ್ ಮಾಡುತ್ತೆ. ಆವಾಗ ಇವು ಸ್ವಲ್ಪ ಲಿಮಿಟ್ ಅದನ್ನ ಎಕ್ಸ್ಪೋಸ್ ಆಗಿರ್ಬೋದು, ಇಲ್ಲಾಂದರೆ ಲಿಮಿಟ್ ಅದನ್ನ ಕನ್ಸ್ಯೂಮ್ ಆಗಿರ್ಬೋದು, ಇಲ್ಲಾಂದರೆ ಕಂಪ್ಲೀಟ್ಲಿ ಕನ್ಸ್ಯೂಮ್ ಆಗಿರ್ಬೋದು. ಓಕೆ, ಏನು ಇರ್ರಿವರ್ಸಿಬಲ್ ರಿಯಾಕ್ಷನ್ ಅಂದರೆ? These are unidirectional reaction in which the reactants are limitly consumed or completely consumed to form product is called irreversible reaction. ನೀವು ಒಂದು ಡೆಫಿನೇಷನ್ ಬರೀತೀರಿ ಅನ್ಕೊಂತೀನಿ, ಅವಾಗ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ. ನೆಕ್ಸ್ಟ್, ರಿವರ್ಸಿಬಲ್ ರಿಯಾಕ್ಷನ್ ಎಲ್ಲ ಇದ್ರ ಮೇಲೇ ಡಿಪೆಂಡ್ ಆಗಿರೋದು ಇಕ್ವಿಲಿಬ್ರಿಯಮ್. ಇದು ಅಷ್ಟು ನಿಮಗೆ ಕಾಣಿಸಲ್ಲ ರಿಯಾಕ್ಷನ್ಸ್, ಈ ರಿಯಾಕ್ಷನ್ಸ್ ಭಾಳಷ್ಟು ಕಾಣಿಸೋದು. ಓಕೆ, ರಿವರ್ಸಿಬಲ್ ರಿಯಾಕ್ಷನ್ ಅಂದ್ರೇನು? ಇದು ಯೂನಿಡೈರೆಕ್ಷನಲ್, ಇದೇನಾಗಿರ್ತೈತಿ? ಬೈ ಡೈರೆಕ್ಷನಲ್. ಹೆಂಗಿರುತ್ತೆ ಇದು? ಹಿಂಗ ಮೇಲೆ, ಕೆಳಗಿಂದು ಕೆಳಗೆ ಹಿಂಗಿರುತ್ತೆ, ಹೌದಾ? ದಿಸ್ ಇಸ್ ದ ಸಿಂಬಲ್ ಫಾರ್ ಬೈ ಡೈರೆಕ್ಷನಲ್ ರಿಯಾಕ್ಷನ್ಸ್. ಏನಿದು? ದ ರಿಯಾಕ್ಷನ್, these are bidirectional reaction in which reactants are not completely consumed and reaches a state called equilibrium. Equilibrium ಏನಂತ ನಾನು ಹೇಳಿದ್ದೆ ಇಲ್ಲಿ, ಹೌದಾ? ಏನು equilibrium ಅಂದರೆ rate of forward direction reaction is equal to the backward direction reaction. ಯಾವಾಗ ರಿಯಾಕ್ಷನ್ ಆಗಿ ಪ್ರಾಡಕ್ಟ್ ಫಾರ್ಮ್ ಆಗುತ್ತೋ ಅವಾಗ ಇವು ಕಂಪ್ಲೀಟ್ಲಿ ಕನ್ಸ್ಯೂಮ್ ಆಗಿರಲ್ಲ, ನಾಟ್ ಕಂಪ್ಲೀಟ್ಲಿ ಕನ್ಸ್ಯೂಮ್ಡ್. ಓಕೆ, ಕಂಪ್ಲೀಟ್ಲಿ ಕನ್ಸ್ಯೂಮ್ ಆಗಿರಲ್ಲ. ಮತ್ತು ಸ್ವಲ್ಪ ಹೊತ್ತು ಆದಮೇಲೆ ಅಂದರೆ ಎಲ್ಲ ರಿಯಾಕ್ಷನ್ಸ್ ಇಲ್ಲಿ ಎರಡು ಸಮಾನ ಆದಮೇಲೆ ಪ್ರಾಡಕ್ಟ್ ಮತ್ತು ರಿಯಾಕ್ಟೆಂಟು ಸಮಾನ ಆದಾಗ ಅವಾಗ RF is equals to RB ಆಗುತ್ತೆ. ಅವಾಗ ಇದೇನಾಗುತ್ತೆ? ಇಕ್ವಿಲಿಬ್ರಿಯಮ್ ಅಟೈನ್ ಮಾಡುತ್ತೆ. ಅಂದರೆ ನೆನಪಿಟ್ಕೊಳ್ಳಿ, ಇನ್ ಎವ್ರಿ ರಿವರ್ಸಿಬಲ್ ರಿಯಾಕ್ಷನ್ ದೇರ್ ಈಸ್ ಅ ಪಾಯಿಂಟ್ ಕಾಲ್ಡ್ ಇಕ್ವಿಲಿಬ್ರಿಯಮ್. ಇದನ್ನ ಫಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ರಿ. ಓಕೆ, ಯಾವ ರಿಯಾಕ್ಷನ್ ರಿವರ್ಸಿಬಲ್ ರಿಯಾಕ್ಷನ್ ಅಂದರೆ ಯಾವ ರಿವರ್ಸಿಬಲ್ ರಿಯಾಕ್ಷನ್ ಆಗಲಿ ಅಲ್ಲಿ ಯಾವುದೋ ಒಂದು ಪಾಯಿಂಟ್ ಇರುತ್ತೆ, ಅಲ್ಲಿ ಇಕ್ವಿಲಿಬ್ರಿಯಮ್ ಅಟೈನ್ ಆಗೇ ಆಗುತ್ತೆ. ಓಕೆ, ಯಾವಾಗದು? ಫಾರ್ವರ್ಡ್ ಡೈರೆಕ್ಷನ್ ರಿಯಾಕ್ಷನ್ ಇಸ್ ಈಕ್ವಲ್ ಟು ದ ಬ್ಯಾಕ್ವರ್ಡ್ ಡೈರೆಕ್ಷನ್ ರಿಯಾಕ್ಷನ್. ಇನ್ನು ಒಂದ್ಸತಿ ಹೇಳ್ಬಿಡ್ರಿ ಡೆಫಿನೇಷನ್. ರಿವರ್ಸಿಬಲ್ ರಿಯಾಕ್ಷನ್ ಅಂದ್ರೇನು? These are bidirectional in which reactants are not completely consumed and sometimes it reaches a state called equilibrium. Okay, ಇದಕ್ಕೆ ಎಕ್ಸಾಂಪಲ್ ನೋಡೋಣ.